शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿ ಸ್ವಾಗತ ಕೋರ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ವಿ. ದೇವರ ಸ್ತೋತ್ರವನ್ನು ಹಾಡ್ತಾ ಇದ್ದಾರೆ. ತೀರದ ಮಂತ್ರಾಲಯದ ಬೃಂದಾವನದಲ್ಲಿ, ತುಂಗಾ ತೀರದ ಮಂತ್ರಾಲಯದ ಬೃಂದಾವನದಲ್ಲಿ, ರಾಘವೇಂದ್ರ ರಾಘವೇಂದ್ರ ಗುರುಗಳಿರುವ ಸ್ಥಳವು ಜಗದಲ್ಲಿ, ತುಂಗಾ ತೀರದ ಮಂತ್ರಾಲಯದ ಬೃಂದಾವನದಲ್ಲಿ, ಮೂಲ ರಾಮನ ಧ್ಯಾನದೊಳಗೆ ಜಗವ ಮರೆಯುವರು, ಜಗವ ಮರೆಯುವರು. ಬಿಂದು ರಾಮರ ಒಡನೆ ಕೂಡಿ ವೀಣೆ ನುಡಿಸುವರು, ವೀಣೆ ನುಡಿಸುವರು. ನಂಬಿದವರ ಬಂಧುವಾಗಿ ನೆಮ್ಮದಿಯ ತರುವ, ತುಂಗಾ ತೀರದ ಮಂತ್ರಾಲಯದ ಬೃಂದಾವನದಲ್ಲಿ, ತುಂಗಾ ತೀರದ ಮಂತ್ರಾಲಯದ ಬೃಂದಾವನದಲ್ಲಿ. ಅರ್ಪಿತಾ ಅಕ್ಕ, ಈಗ ಮುಂದಿನ ಭಕ್ತಿಗೀತೆ ಜಯ ಶಾರದೆ ವಾಗೇಶ್ವರಿ ಅಂತ. ಇದನ್ನ ಬರೆದವರು ವಿನಾಯಕ್ ಪಡ್ಕಿ, ಮೂಲ ಗಾಯಕರು ಆಶಾ ಭೋಸ್ಲೆ. ಇದನ್ನ ಹಾಡಲು ಬರ್ತಿದ್ದಾರೆ ಹೆಸರಾಂತ ಹಿನ್ನೆಲೆ ಗಾಯಕಿ ಶ್ರೀ ಲಕ್ಷ್ಮಿ ಅವ್ರಿಗೆ. शारदे वागीश्वरी, जय शारदे वागीश्वरी. चारी युगाची
ವಾಗೀಶ್ವರಿ ಜಯ ಶಾರದೆ ವಾಗೀಶ್ವರಿ 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 ಜಯ ಶಾರದೆ ವಾಗೀಶ್ವರಿ. ಶ್ರೀ ಗೌಡಾಚಾರ್ ಅಂತ ನಿವೃತ್ತ ಬ್ಯಾಂಕ್ ಅಧಿಕಾರಿ. ಇವರು ಹಾಡನ್ನ ಹವ್ಯಾಸವಾಗಿ ಹಾಡ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾನು ಯಾರು ಅಂತ ಪರಿಚಯ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಒಂದು ಕಿರು ಪರಿಚಯ. ಈ ಸಂಗೀತ ಸಂಜೆಯನ್ನು ಆಯೋಜಿಸುತ್ತಿರುವ ಕಾರ್ಯಪಾಲಕ ಇಂಜಿನಿಯರ್ ಕೆ ಶಂಕರ್ ಅವರ ಮುದ್ದಿನ ಮಗಳು. ಈಗ ಸ್ನೇಹಿತರೇ ನಿಮಗೆ ಸ್ವಾಗತ ಎಂಬ ಹಾಡನ್ನ ಪ್ರೀತಿ ವಾತ್ಸಲ್ಯ ಎಂಬ ಚಿತ್ರದಿಂದ ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ನಿರ್ದೇಶಕರು ರಜನ್ ನಾಗೇಂದ್ರ ಇದನ್ನು ಹಾಡಲು ನಮ್ಮ ಮುಂದೆ ಇದ್ದಾರೆ ಗರುಡಾಚಾರ್. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಹೋ ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ರಸಪೂರ್ಣ ರಂಗಾದ ಸಂಜೆಯಲ್ಲಿ, ಸವಿ ಸ್ನೇಹ ತಂದಂತ ವೇಳೆಯಲ್ಲಿ, ನಾ ಹಾಡುವ ಈ ಹಾಡಿನ ತಾಳಮೇಳ ಸೇರಿ ನಿಮ್ಮ ಕೂಗಲೀಗ. ಕ್ಷಣವೊಂದು ಕಣ್ಣೋಟ ಸೇರಿದಾಗ, ಸವಿ ಮಾತು ತಮ್ಮಲ್ಲೇ ಆಡಿದಾಗ, ಆ ಮೌನದ ಪಿಸು ಮಾತಿಗೆ ಸಾಟಿಯಾದ ಯಾವ ಪ್ರೇಮ ಕಾವ್ಯವಿಲ್ಲ. ಹೃದಯ ಹಗುರಾಗಿ ಇರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಹೇ ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ತನ್ನಾಸೆ ಮಗನಲ್ಲಿ ತಾಯಿಯ ಪ್ರೀತಿ, ಒಲಿದಾತ ಪತಿಯಲ್ಲಿ ಪತ್ನಿಯ ಪ್ರೀತಿ. ಒಡ ಹುಟ್ಟಿದ ಸಂಬಂಧವು ತರುವಂತ ಸವಿಯಾದ ಸುಮಧುರ ಪ್ರೀತಿ. ಪ್ರಿಯನಲ್ಲಿ ಪ್ರೇಯಸಿಯು ತೋರುವ ಪ್ರೀತಿ, ನಿಜ ಸ್ನೇಹ ತಂದಂತ ನಿರ್ಮಲ ಪ್ರೀತಿ. ಈ ಪ್ರೀತಿಯು ವಿಶ್ವಾಸವು ಬಾಳಲ್ಲಿ ಇರಲೆಂದು ಶಾಶ್ವತ ರೀತಿ. ಮನಸ್ಸು ಹಾಯಾಗಿ ಇರಲಿ, ಪ್ರೀತಿ ವಾತ್ಸಲ್ಯ ನಗಲಿ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಹೇ ಎಂದೆಂದು ನೆನಪಿರಲಿ ಈ ಸುದಿನ, ಸಂತೋಷದ ಈ ಶುಭ ಮಿಲನ. ಸ್ನೇಹಿತರೇ ನಿಮಗೆ ಸ್ವಾಗತ, ನನ್ನೆದೆಯ ಪ್ರೀತಿ ಸ್ವಾಗತ. ಇದನ್ನು ಮಧುರವಾಗಿ ಹಾಡಿದ ಶ್ರೀ ಗರುಡಾಚಾರ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಭಾವಗೀತೆ, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಅಂತ. ಇದನ್ನ ರಚನೆ ಮಾಡಿದವರು ಡಾಕ್ಟರ್ HS ವೆಂಕಟೇಶಮೂರ್ತಿ, ಮೂಲ ಗಾಯಕರು ಹಾಗೂ ಸಂಗೀತ ನಿರ್ದೇಶಕರು ರಾಘವೇಂದ್ರ ಬಿಜಾಡಿ. ಈಗ ನಿಮ್ಮ ಮುಂದೆ ಇದನ್ನು ಹಾಡಲು ಬರುತ್ತಿದ್ದಾರೆ ಅರ್ಪಿತಾ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ,
ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು, ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು, ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು. ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ತಾನು ಬಿಸಿಲಲ್ಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು, ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದು ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ಹೇಗೆ ತಾಯ್ತನದಿಂದ ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕೃಪೆಯನ್ನಿಟ್ಟು. ಹೇಗೆ ತಾಯ್ತನದಿಂದ ಪ್ರೀತಿಯಲ್ಲಿ ಮೆರೆಯುವುದು, ಹಾಗೆ ಬಾಳಿಸು ಗುರುವೆ ಕೃಪೆಯನ್ನಿಟ್ಟು, ಹಾಗೆ ಬಾಳಿಸು ಗುರುವೆ ಕೃಪೆಯನ್ನಿಟ್ಟು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು, ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು, ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು, ಹಾಗೆ ಬಾಳಿಸು ಗುರುವೆ ಕೃಪೆಯನ್ನಿಟ್ಟು, ಹಾಗೆ ಬಾಳಿಸು ಗುರುವೆ ಕೃಪೆಯನ್ನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಧನ್ಯವಾದಗಳು. ಮುಂದಿನ ಗೀತೆ ಚಿ ಉದಯಶಂಕರ್ ರವರು ರಚಿಸಿದಂಥ ಜನಪ್ರಿಯ ಭಕ್ತಿಗೀತೆ. ಇದನ್ನು ಹಾಡಿದವರು ಡಾಕ್ಟರ್ ರಾಜ್ಕುಮಾರ್. ಒಂದು ಆಂಜನೇಯನ ಮೇಲೆ ಒಂದು ಭಕ್ತಿಗೀತೆ. ಮಾರುತಿ ಸೇವಕ ನಾಮ ಸೇವಕ ನಾಮ ಮಾರುತಿ ಸೇವಕ ನಾಮ ನಿನ್ನಂತೆ ನನ್ನ ಸೇವಕ ನಾಮ ನಿನ್ನಂತೆ ನನ್ನ ಸೇವಕ ನಾಮ ರಾಮಚಂದ್ರನ ಸೇವಿಸಿ ಪೂಜಿಸಿ ರಾಮಚಂದ್ರನ ಸೇವಿಸಿ ಪೂಜಿಸಿ ಧನ್ಯನಾಗುವಂತೆ ಹರಸಿ ನನ್ನ ಧನ್ಯನಾಗುವಂತೆ ಹರಸಿ ನನ್ನ ಸೇವಕ ನಾಮ
ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ. ಸೇವಕನಾದರೆ ದೊರೆಯುವ ಪ್ರಭುವಿನ ಕರುಣೆಗೆ ಇಲ್ಲ. ಸೇವೆಯು ನೀಡುವ ಮಹಾನಂದ ಬಂಡಿಸೆ ಮಾತುಗಳಿಲ್ಲ. ಸೇವೆಯು ಕೊಡುವ ಫಲದ ಕಲ್ಪನೆ, ಸೇವೆಯು ಕೊಡುವ ಫಲದ ಕಲ್ಪನೆ ಕಲ್ಪವೃಕ್ಷಕ್ಕೂ ಇಲ್ಲ. ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ. ಸೇವಕನೆಂದೇ ನಂದಿಗೆ ದೊರಕಿತು ಕೈಲಾಸದಲ್ಲಿ ಸ್ಥಾನ. ಸೇವಕನಾಗಿ ಗರುಡನು ಪಡೆದ ವೈಕುಂಠದಲ್ಲಿ ತಾನ. ಸೇವಕನಾದರೆ ನನ್ನಲ್ಲಿ ಯಾಗ, ಸೇವಕನಾದರೆ ನನ್ನಲ್ಲಿ ಯಾಗ ಕರಗುವುದು ಅಜ್ಞಾನ. ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ. ಸೇವಕನಾಗಿ ಎಲ್ಲ ಶಕ್ತಿಯು ನಿನ್ನ ಕೈ ಸೇರಿತು ಹನುಮ. ಪೂಜೆಯ ಹೊಂದುವ ಭಾಗ್ಯ ನೀಡಿತು ನಿನಗ ರಾಮ ನಾಮ. ನನ್ನಿ ಜನ್ಮವು ಸಾರ್ಥಕ ತಂದೆ, ನನ್ನಿ ಜನ್ಮವು ಸಾರ್ಥಕ ತಂದೆ ಪಡೆದರೆ ನಿನ್ನ ಪ್ರೇಮ. ಸೇವಕನ ಮಾಡು ಸೇವಕನ ಮಾಡು ನಿನ್ನಂತೆ ನನ್ನ ಸೇವಕನ ಮಾಡು ಮಾರುತಿ. ಸೇವಕನ ಮಾಡು ಮಾರುತಿ. ಶ್ರೀ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಈಗ ಒಂದು ಚಿತ್ರಗೀತೆ, ಪ್ರಸಿದ್ಧ ಚಿತ್ರಗೀತೆ ಈ ಭೂಮಿ ಬಣ್ಣದ ಬುಗುರಿ. ಇದು ಮಹಾಕ್ಷತ್ರಿಯ ಎಂಬ ಚಿತ್ರದಿಂದ. ಮೂಲ ಗಾಯಕರು SP ಬಾಲಸುಬ್ರಹ್ಮಣ್ಯಂ, ಸಂಗೀತ ನಿರ್ದೇಶಕರು ಹಂಸಲೇಖ. ಈಗ ನಿಮ್ಮ ಮುಂದೆ ಹಾಡಲು ಬರುತ್ತಿದ್ದಾರೆ ಶ್ರೀ ಓಲೇಕರ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಲಕನು. ಈ ಬಾಳು ಸುಂದರ ನಗರಿ ನೀದರ ಮೇಘನು. ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ. ಕ್ಷಣಿಕಗಳು
ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾರಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಬಲವ ನಡೆದವರೇ ದೈವತನು ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರುಗುಗನು ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಟಿಯ ಏಟ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾರಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ಮರಿಬೇಡ ಮಗುವಿನ ನಗುವ ಕಲಿಬೇಡ ನಗುವಿನ ಸುಖವ ಭರವಸೆ ಮಗುವು ಕೊಳಬೇಡ ಕೊಲ್ಲಲು ಬೇಡ ನೀ ಹಾಡು ಶಾಂತಿಯ ಭಾವ ಜೀವನವೇ ಪ್ರೀತಿಕನು ನಿಂತಾಗ ಭೂಮಿಯ ಆಟ ಎಲ್ಲರೂ ಮುಂದೆ ಓಟ ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾರಿಕನು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿಕನು ಥ್ಯಾಂಕ್ ಯು ಉತ್ತಮವಾಗಿ ಹಾಡಿರೋ ಕಾರ್ಯಪಾಲಕ ಇಂಜಿನಿಯರ್ ಶ್ರೀ ಓಲೇಕರ್ ಅವರಿಗೆ ಧನ್ಯವಾದಗಳು. ಈಗ ಮುಂದಿನ ಚಲನಚಿತ್ರ ಗೀತೆಯ ಹಾಡು ಸಂಜು ವಿತ್ಸ್ ಗೀತಾ ಎಂಬ ಉತ್ತಮವಾದ ಚಿತ್ರದಿಂದ ಗಗನವೇ ಬಾಗಿ. ಇದನ್ನು ಸುಮಧುರವಾಗಿ ಹಾಡಿರುವ ಶ್ರೇಯಾ ಘೋಷಾಲ್ ಅವರು ಇದರ ಮೂಲ ಗಾಯಕರು. ಈಗ ನಿಮ್ಮ ಮುಂದೆ ಗಗನವೇ ಬಾಗಿ ಶ್ರೀಮತಿ ಶ್ರೀ ಲಕ್ಷ್ಮಿ ಅವರಿಂದ. ಭುವಿಯಲು
ಸಾವಿನ ಅಂಚಿನ ಬದುಕಂತದೆ ನೀ. ಸಾವಿರ ಸೂರ್ಯನ ಬೆಳಕಂತದೆ ನೀ. ಕೊನೆಯ ಆಸೆಯೊಂದೇ ಜೀವಕ್ಕೆ ನಿನ್ನ ಪೂಜೆ ಮಾಡಬೇಕು. ಪ್ರತಿ ಜನ್ಮದಲ್ಲಿ ನನ್ನ ಪ್ರೀತಿ ಮಾಡಬೇಕು. ನೀಡುವ ಮಂಗಳನೆಯ ಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಬೇಟೆಗೆ ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ. ನೀಡುವ ಮಂಗಳನೆಯ ಮಂತ್ರಣ ಹಾಡಿದ ಶ್ರೀಮತಿ ಶ್ರೀ ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈಗ ಎಚ್.ಎಸ್. ವೆಂಕಟೇಶಮೂರ್ತಿ ಅವರ ಪ್ರಸಿದ್ಧ ಭಾವಗೀತೆ, ಮೂಲ ಗಾಯಕರು ಎಂ.ಡಿ. ಪಲ್ಲವಿ ಹಾಗೂ ಸಂಗೀತ ನಿರ್ದೇಶಕರು ರಾಜು ಅನಂತಸ್ವಾಮಿ. ನಿಮ್ಮ ಮುಂದೆ ಈಗ ಸಹಾಯಕ ಇಂಜಿನಿಯರ್ ಕುಮಾರಿ ಅರ್ಪಿತಾ ಅವರಿಂದ ಲೋಕದ ಕಣ್ಣಿಗೆ ರಾಧೆಯು ಕೂಡ. ಲೋಕದ ಕಣ್ಣಿಗೆ ರಾಧೆಯು ಕೂಡ, ಲೋಕದ ಕಣ್ಣಿಗೆ ರಾಧೆಯು ಕೂಡ, ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತೊರೆಯ ಸಮೀಪ, ತಿಂಗಳ ರಾತ್ರಿ ತೊರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ ಪಡುತ್ತಿರುವನು ಪರಿತಾಪ, ಪಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ, ಲೋಕದ ಕಣ್ಣಿಗೆ ರಾಧೆಯು ಕೂಡ, ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಾನು ನನ್ನದು ನನ್ನವರೆಂಬ, ನಾನು ನನ್ನದು ನನ್ನವರೆಂಬ ಹಲವು ತೊಡಕುಗಳ ಮೀರಿ, ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ಬೃಂದಾವನವ, ಧಾವಿಸಿ ಸೇರಲು ಬೃಂದಾವನವ. ರಾಧೆ ತೋರುವಳು ದಾರಿ, ರಾಧೆ ತೋರುವಳು ದಾರಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ, ಎಲ್ಲರಂತೆ ಒಂದು ಹೆಣ್ಣು. ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಮಹಾಪ್ರವಾಹ 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 ಮಹಾಪ್ರವಾಹ, ತಡೆಯುವರೆಲ್ಲ
ಪಾತ್ರವೀರದ ತೊರೆ ಪ್ರೀತಿ ಇದು ಪಾತ್ರವೀರದ ತೊರೆ ಪ್ರೀತಿ ತೊರೆದರು ತನ್ನ ತೊರೆಯಳು ಪ್ರಿಯನ ತೊರೆದರು ತನ್ನ ತೊರೆಯಳು ಪ್ರಿಯನ ರಾಧೆಯ ಪ್ರೀತಿಯ ರೀತಿ ಇದು ರಾಧೆಯ ಪ್ರೀತಿಯ ನೀತಿ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು ಪ್ರೀತಿಯು ನೀಡಿದ ಕಣ್ಣು. ಇಂಪಾಗಿ ಹಾಡಿದ ಸಹಾಯಕ ಇಂಜಿನಿಯರ್ ಕುಮಾರಿ ಅರ್ಪಿತಾ ಅವರಿಗೆ ಧನ್ಯವಾದಗಳು. ಈಗ ತಾವೆಲ್ಲರೂ ನೋಡಿರುವ ಚಿತ್ರ ಚಲಿಸುವ ಮೋಡಗಳು ಚಿತ್ರದಿಂದ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ನೀನೆಲ್ಲೋ ನಾನ್ ಅಲ್ಲೇ ಎಂಬ ಹಾಡನ್ನು ನಿಮ್ಮ ಮುಂದೆ ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಶ್ರೀ ಲಕ್ಷ್ಮಿ ಹಾಗೂ ಶ್ರೀ ವಿಶ್ವನಾಥ್. ಈ ಜೀವ ನಿನ್ನಲ್ಲೇ ನೀನಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ ನಾನಲ್ಲೇ ಈ ಜೀವ ನಿನ್ನಲ್ಲೇ ಗಾರ ಇರುವಾಗ ಅದನ್ನು ನೋಡದೆ ಅಲೆಯುತ್ತ ದಿನ ಕಡಲಿದೆ ಕಣ್ಣೀರ ತೆರೆಯಿತು ಬಯಸಿದ ಸೌಭಾಗ್ಯ ಕೈ ಸೇರಿ ಹರುಷ ಮೂಡಿತು ಒಲವಿನ ಲತೆ ಚಿಗುರಿತು ಕನಸಿನ ಮುಗಿಯಿತು ಇನ್ನೆಂದು ನಿನ್ನನ್ನು ಚೆಲುವೆ ಬಿಡಲಾರಲ ಬಾಗಿಲಿಗೆ ಹಸಿರಾಗಿ ತೋರಣದ ಹಸಿರಾಗಿ ಪೂಜಿಸುವ ಹೂವಾಗಿ ಇಂಪಾದ ಹಾಡಾಗಿ ಮನಸ್ಸಾಗಿ ಕನಸಾಗಿ ಬಾಳುವ ಬೆಳಕಾಗಿ ನಾವರುವೆ. ನೀನಲ್ಲೋ ನಾನಲ್ಲೇ ಈ ಜೀವ ನಿನ್ನಲ್ಲೇ ಬದುಕಿನ ಹಾಡಲ್ಲಿ ಜೊತೆಯಾಗಿ ಶ್ರುತಿಯ ಬೆಳೆಸುವೆ
ಹೊಸರಾಗಲಿ ಇಂಪನ್ನು ತುಂಬುವೆ. ಹೃದಯದ ಗುಡಿಯಲ್ಲಿ ನಲ್ಲೇ ನಿನ್ನ ಇರಿಸುವೆ, ಪ್ರೀತಿಯ ಸುಮದಂದಲೇ ಸಿಂಗಾರ ಮಾಡುವೆ. ಆನಂದ ಹೆಚ್ಚಾಗಿ ಕಣ್ಣೀರು ತುಂಬಿದೆ. ಓ ನಿನ್ನೊಡಲ ಉಸಿರಾಗಿ ನಿನ್ನಾಸೆ ಕಡಲಾಗಿ ಚಂದ್ರುತಿಯ ನಗೆಯಾಗಿ ಒಲವೆಂದ ಸಿರಿಯಾಗಿ ಜೇನಾಗಿ ಸವಿಯಾಗಿ ಸಂತೋಷ ನಿನಗಾಗಿ ನಾ ತರುವೆ. ನೀನೆಲ್ಲ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನಾನಿನ್ನ ಕಣ್ಣಾಗಿ ನೀನಾಡೋ ನುಡಿಯಾಗಿ ಗಿಡವಾಗಿ ಮರವಾಗಿ ನೆರಳಾಗಿ ಜೊತೆಯಾಗಿ ನಾನಿರುವೆ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ನೀನೆಲ್ಲ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಅಂತ ಬಂತು. ಅದರ ರೀಮೇಕ್ ಜಹೀರುಲ್ಲಾ ಇನ್ಸಾನ್. ಎರಡಕ್ಕೂ ನಿರ್ದೇಶನ ಮಾಡಿದಂಥವ್ರು ನಮ್ಮ ಕನ್ನಡದ ಪ್ರಖ್ಯಾತ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದಂಥ ಶ್ರೀ ಪುಟ್ಟಣ್ಣ ಕಣಗಾಲ್ ಅವರು. ಅವ್ರಿಗೆ ಒಂದು ಚಪ್ಪಾಳೆ ಕೊಡಬೇಕು ಅಂತ ನಾನು ಕೋರ್ಕೊತೀನಿ. ಅವರು ನಿರ್ದೇಶಿಸಿದಂಥ ಜಹೀರುಲ್ಲಾ ಇನ್ಸಾನ್ ಚಿತ್ರದ ಒಂದು ಕಿಶೋರ್ ಕುಮಾರ್ ಅವರ ಅದ್ಭುತವಾದ ಧ್ವನಿಯಲ್ಲಿ ಮೂಡಿಬಂದಂಥ ಗೀತೆ, ಸಂಗೀತ R.D. ಬರ್ಮನ್ ಅವರು. ಅದನ್ನ ಈಗ ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಓಲೇಕರ್ ಅವರು ಹಾಡ್ತಾರೆ. हंसिनी मेरी हंसिनी कहाँ उड़ चली मेरे अरमानों पे पंख लगा के कहाँ उड़ चली ओ हंसिनी मेरी हंसिनी कहाँ उड़ चली मेरे अरमानों पे पंख लगा के कहाँ उड़ चली. आजा मेरे सांसों में महक रहा रे तेरा गजरा, आजा मेरे रातों में लहक रहा रे तेरा गजरा, आजा मेरे रातों में महक रहा रे तेरा गजरा, आजा मेरे रातों में लहक रहा रे तेरा गजरा. ओ हंसिनी मेरी हंसिनी कहाँ उड़ चली मेरे अरमानों पे पंख लगा के कहाँ उड़ चली. से
लहरों में कमल संभाले हुए मन का जीवन काल में हरे ओ देर से लहरों में कमल संभाले हुए मन का ओ जीवन काल में भटक रहा रे हंसा ओ हंसिनी मेरी हंसिनी कहाँ उड़ चली मेरे अरमानों की पंख लगा के कहाँ उड़ चली कहाँ उड़ चली ಕಾರ್ಯಪಾಲಕ ಇಂಜಿನಿಯರ್ ಶ್ರೀ ಓಲೇಕರ್ ಅವರಿಗೆ ಧನ್ಯವಾದಗಳು. ಈಗ ಸಾಧನ ಸರ್ಗಮ್ ಅವರು ಹಾಡಿರುವ ಸವಾರಿ ಚಿತ್ರದಿಂದ ಮರಳಿ ಮರೆಯಾಗಿ ಎಂಬ ಸುಂದರವಾದ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಶ್ರೀಲಕ್ಷ್ಮಿ. ಖುಷಿ ಕವನ ಕನಸನಿ ನನಸಾಗಿಸಿ ಕಲರವಾಣಿ ಪಸರಿಸಿ ಸಾರಥಿ ಮರಳಿ ಮರೆಯಾಗಿ ತೆರಳಿ ತೆರೆಯಾಗಿ ಮನದ ಭರಕೀಗ ಪಡೆದು ಸಿಹಿ ಸವಿ ಕವನ ರಿಂಗ
ಹಾಡಿದ ಶ್ರೀ ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಈಗ ಈ ಸಂಗೀತ ಸಂಜೆಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮ. ಈಗ ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರು ಹಾಗೂ ನನ್ನ ಭರತನಾಟ್ಯ ಗುರುಗಳಾದ ಡಾಕ್ಟರ್ LG ಮೀರಾ ಅವರು ಹಾಗೂ ಕೆ ಶಂಕರ್ ಅವರ ಕುಟುಂಬ ಸ್ನೇಹಿತರು ಮತ್ತು ಹಿತೈಷಿಯರು ಈಗ ಅವರು ನಿಮ್ಮ ಮುಂದೆ ಕೆಲವೊಂದು ನುಡಿಗಳನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ. ಈಗ ಅವರು ಮಾತನಾಡಲು ಬರುತ್ತಿರುವ ವಿಷಯ ನಿವೃತ್ತಿ ಪ್ರವೃತ್ತಿ. ಈಗ ನಿಮ್ಮ ಮುಂದೆ ಜೋರಾದ ಚಪ್ಪಾಳೆಯ ಮೂಲಕ. ನಮಸ್ಕಾರ, ಶುಭ ಸಂಜೆ. ಹಾಡಿನ ನಡುವೆ ಮಾತು ಏನಪ್ಪ ಇದು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಇವತ್ತು ನಮ್ಮ ಕುಟುಂಬ ಸ್ನೇಹಿತರಾದ KA ಶಂಕರ್ ಅವರು ಒಂದು ಸುಂದರವಾದ ಸಂಜೆಯನ್ನ ಆಯೋಜಿಸಿ ಒಂದೆರಡು ಮಾತುಗಳನ್ನ ಆಡ್ತೀರಾ ಅಂತ ಕೇಳಿದಾಗ ಹೇಗೆ ನಾನು ಇಲ್ಲ ಅನ್ನಕ್ಕಾಗುತ್ತೆ. ಅದಕ್ಕೆ ನಾನು ಹೇಳಿದೆ, ಒಂದು ಕಿರು ಭಾಷಣವನ್ನಷ್ಟೇ ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಹಾಡಿನ ಮಧ್ಯೆ ಅಂತ. ಬಂಧುಗಳೇ, ಈ ಒಂದು ಶುಭಪ್ರದವಾದ ಸುಂದರವಾದ ಸಂಜೆಯಲ್ಲಿ ಒಡನಾಡಿಗಳ ಔತಣಕೂಟವನ್ನ ಆಯೋಜಿಸುವ ವಿಶಾಲ ಪ್ರೀತಿಯ ಮನಸ್ಸು ಹೊಂದಿರುವ KA ಶಂಕರ್ ಅವರಿಗೆ ಮೊಟ್ಟ ಮೊದಲು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಈ ಬೆಂಗಳೂರಿನ ಧಾವಂತದಲ್ಲಿ ಸದಾ ಕಾಲ ಕರ್ಕಶವಾದ ವಾಹನಗಳ ಶಬ್ದವನ್ನೇ ಕೇಳ್ತಿರ್ತೀವಿ. ಅಂಥದ್ರಲ್ಲಿ ಶ್ರೀಲಕ್ಷ್ಮಿ ಅವರು, ಅರ್ಪಿತಾ ಅವರು, ಓಲೇಕರ್ ಅವರು, ವಿಶ್ವನಾಥ್ ಅವರು ಇಂಥವರ ಸುಮಧುರ ಗೀತೆ ಕೇಳುವ ಅವಕಾಶ ಅದೇನು ಸಾಮಾನ್ಯದ್ದಲ್ಲ. ಹೀಗಾಗಿ ಈ ಕೆಲಸದ ದಿನದಲ್ಲಿ ಈ ಸಂಗೀತ ಸಂಜೆಯನ್ನು ಆಯೋಜಿಸಿದ್ದಕ್ಕೆ ನಮಗೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಬಂಧುಗಳೇ, ಮೊದಲು ನಾನು ಕಿರಣ್ ಬೇಡಿ ಅವ್ರನ್ನ ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿರುವ ಒಂದು ಮಾತು ಸದಾ ನೆನಪಾಗ್ತಿರುತ್ತೆ. ಅವರು ಒಂದು ಪುಟ್ಟ ಲೆಕ್ಕವನ್ನ ಒಂದ್ ಕಡೆ ಹೇಳಿದ್ದಾರೆ. ಏನ್ ಗೊತ್ತಾ? ಆರೋಗ್ಯ ಅಂತ ಬರೆದ್ಬಿಟ್ಟು ಅದ್ರ ಮುಂದೆ ಅಂಕಿ 1 ಅಂತ ಬರೀತಾರೆ. ಆರೋಗ್ಯಕ್ಕೆ 1ರ ಮೌಲ್ಯ. ಆಮೇಲೆ ಹಣಕ್ಕವರು 10ರ ಮೌಲ್ಯವನ್ನ ಕೊಡ್ತಾರೆ. ಆರೋಗ್ಯದ ಮುಂದೆ 1, ಹಣದ ಮುಂದೆ 10, ಅಧಿಕಾರದ ಮುಂದೆ 100, ಕೀರ್ತಿಯ ಮುಂದೆ 1000. ಹೀಗೆ 1, 10, 100, 1000 ಹೀಗೆ ಉದ್ದಕ್ಕೆ ಹೋಗ್ತಾ ಇರುತ್ತೆ. ಅವ್ರು ಹೇಳ್ತಾರೆ, ಜೀವನದಲ್ಲಿ ನಾವು ಆರೋಗ್ಯಕ್ಕೆ ಎಷ್ಟು ಬೆಲೆ ಕೊಡ್ತೀವಿ, ಅದು ಚೆನ್ನಾಗಿದ್ದಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗಲ್ಲ ಅಂತ. ಅವ್ರು ಹೇಳ್ತಾರೆ, 1 ಅನ್ನೋದನ್ನ 10ರಿಂದ 100ರಿಂದ 1000ದಿಂದ ಎಡಗಡೆಯಿಂದ ಅಳಿಸ್ಬಿಡಿ ಅಂತ ಹೇಳ್ತಾರೆ. 10ರ ಪಕ್ಕ ಇರುವ 1ಅನ್ನ ತೆಗೆದ್ರೆ, ಅಂದ್ರೆ ಕಳಿಯೋದಲ್ಲ, ಅಳಿಸ್ಬಿಟ್ರೆ 0 ಉಳಿಯುತ್ತೆ. 100ರ ಪಕ್ಕ ಇರುವ 1ಅನ್ನು ತೆಗೆದ್ರು 0 ಉಳಿಯುತ್ತೆ. 1000ದ ಪಕ್ಕ ಇರುವ 1ಅನ್ನ ತೆಗೆದ್ರು 0 ಉಳಿಯುತ್ತೆ ಅಲ್ವಾ ಬಂಧುಗಳೇ? ಅಂದ್ರೆ ಆರೋಗ್ಯ ಅಷ್ಟು ಮುಖ್ಯ. 10,000 1 ಲಕ್ಷ ಆಗ್ಲಿ, 1 ಕೋಟಿ ಆಗ್ಲಿ, ಅಷ್ಟೆಲ್ಲಾ ಸೊನ್ನೆಗಳಿಗೆ ಬೆಲೆ ಕೊಡುವುದು 1, ಅಂಕಿ 1. ಹಾಗಾಗಿ ಆಕೆ ಹೇಳ್ತಾರೆ, ಆರೋಗ್ಯ ಅನ್ನುವುದು ನಮ್ಮ ಅತಿ ದೊಡ್ಡ ಸಂಪತ್ತು ಅಂತ, ಮತ್ತು ಮೊದಲ ಸಂಪತ್ತು. ಹೆಲ್ತ್ ಈಸ್ ದ ಫಸ್ಟ್ ವೆಲ್ತ್ ಅಂಡ್ ದ ಬೆಸ್ಟ್ ವೆಲ್ತ್. ಹಾಗಾಗಿ ನನ್ನ ಪ್ರಕಾರ ನಿವೃತ್ತಿ ಜೀವನದಲ್ಲಿ ನಾವು ನಿವೃತ್ತರಾಗುವವರಿಗೆ ಹಾರೈಸಬೇಕಾದ ಮೊಟ್ಟ ಮೊದಲ ಹಾರೈಕೆ ಅಂದ್ರೆ ಆರೋಗ್ಯ. ಶಂಕರ್ ಸರ್, ನಿಮಗೆ ಭಗವಂತ ಎಲ್ಲವನ್ನೂ ಸವಿಯುವ ಆರೋಗ್ಯವನ್ನ ಕೊಡ್ಲಿ ಅಂತ ನಾವು ಮೊಟ್ಟ ಮೊದಲು ಪ್ರಾರ್ಥನೆ ಮಾಡ್ತೇವೆ. ಬಂಧುಗಳೇ, ಈ ನನ್ನ ಪ್ರಕಾರ ನಿವೃತ್ತಿ ಜೀವನದಲ್ಲಿ ಒಂದು ವಿಶೇಷವಾದ ಸಂದರ್ಭ ಲಭ್ಯ ಆಗುತ್ತೆ. ಅದೇನೆಂದ್ರೆ, ನಾನು ಒಂದ್ಸಲ ಕನ್ನಡ ಸಾಹಿತ್ಯ ಪರಿಷತ್ಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ಒಬ್ರು ನಿವೃತ್ತ ಅಧಿಕಾರಿ ಬಂದಿದ್ರು. ನಾನು ಅವ್ರನ್ನ ಕೇಳಿದೆ, ಸರ್ ನಿಮ್ಮ ನಿವೃತ್ತಿ ಜೀವನ ಹೇಗಿದೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಐ ಆಮ್ ಟೈಮ್ ರಿಚ್ ಅಂತ. ನನ್ನ ಪದನ ಮೊಟ್ಟ ಮೊದಲ ಸಲ ಅವ್ರ ಬಾಯಲ್ಲಿ ಕೇಳಿದ್ದು. ಐ ಆಮ್ ಟೈಮ್ ರಿಚ್ ಅಂದ್ರೆ ನಾನು ಸಮಯ ಶ್ರೀಮಂತ ಅಂತ. ನಾವೆಲ್ಲ ಕೆಲಸ ಮಾಡ್ತಿರೋ ಪಾಡು ಪಡ್ತಿರೋ ನಮಗ್ ಗೊತ್ತು. ವಿ ಆರ್ ವೆರಿ ಟೈಮ್ ಪುವರ್. ಏನಂತೀರಿ? ನಮ್ಮ ಹತ್ರ ಸಮಯ ಇಲ್ಲ. ಮನೆಯಲ್ಲಿ ನಮ್ಮ ಪುಟ್ಟ ಮಗುವನ್ನ ಮಾತಾಡಿಸ್ಲಿಕ್ಕೆ ಸಮಯ ಇಲ್ಲ,
ಹೆಂಡತಿ ಅಥವಾ ಗಂಡ ಮಾಡಿದ ರುಚಿಯಾದ ಉಪ್ಪಿಟ್ಟನ್ನು ಸವಿಯಲಿಕ್ಕೆ ಸಮಯ ಇಲ್ಲ. ನಾವೇ ಕೊಂಡುಕೊಂಡಿರುವ ಟಿವಿಯಲ್ಲಿ ಖುಷಿಯಾಗಿ ನೋಡೋದಕ್ಕೆ ನಮಗೆ ಸಮಯ ಇಲ್ಲ. ನಮ್ಮ ಕೆಲಸದ ವೃತ್ತಿ ಜೀವನದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸಮಯದ ವಿಚಾರದಲ್ಲಿ ಬಡವರು, ಆದ್ರೆ ನಿವೃತ್ತರು ಸಮಯ ಶ್ರೀಮಂತರು. ಇಲ್ಲಿರುವ ಎಲ್ಲ ನಿವೃತ್ತರು ಇದ್ದಾರೆ ಅನ್ಕೊಂಡಿದ್ದೀನಿ. ಕೆಲವರು ಅವರು ಈ ಮಾತಿಗೆ ಒಪ್ತಾರೆ ಅಂತ ಅನ್ಸತ್ತೆ. ನಮ್ಮ ಶಂಕರ್ ಸರ್ ಕೂಡ ನವೆಂಬರ್ 1ರಿಂದ ರಾಜ್ಯೋತ್ಸವದಿಂದ ಸಮಯ ಶ್ರೀಮಂತರು. ಅದಕ್ಕಾಗಿ ಅವರಿಗೆ ನಾವು ಎಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸೋಣ. ಅವರ ಸಮಯ ಅವ್ರದ್ದು, ಅವ್ರೇನ್ ಬೇಕಾದ್ರೂ ಮಾಡಬಹುದು ಅನ್ನುವ ಸ್ವಾತಂತ್ರ್ಯ. ಹಾಗಾಗಿ ಈ ಸಮಯ ಶ್ರೀಮಂತಿಕೆ ಲಭ್ಯ ಆಗೋದು ಈ ನಿವೃತ್ತಿಯಿಂದ. ಆಮೇಲೆ ನನ್ನ ಪ್ರಕಾರ ಈ ನಿವೃತ್ತಿ ಜೀವನ ಅನ್ನೋದು ಒಂಥರ ಕಾಫಿ ಹಾಗೆ, ಮತ್ತು ನಾವು ಅಳತೆ ಕೊಟ್ಟು ಹೊಲಿಸುವ ಬಟ್ಟೆ ಹಾಗೆ. ಕಾಫಿ ಅನ್ನೋದು ನೋಡಿ ಒಬ್ಬೊಬ್ರಿಗೆ ಒಂದೊಂದ್ ತರ ಇಷ್ಟ. ಕೆಲವರಿಗೆ ಕಡು ಕಾಫಿ ಇಷ್ಟ, ಕೆಲವರಿಗೆ ಹಾಲ್ ತರ ಕಾಫಿ ಇಷ್ಟ, ಕೆಲವರಿಗೆ ಅದು ತುಂಬಾ ಬಿಸಿ ಇರಬೇಕು, ಕೆಲವರಿಗೆ ಬಿಸಿನೇ ಇರಬಾರ್ದು ಅಲ್ಲ. ಒಬ್ಬರು ಕಾಫಿ ಒಬ್ರಿಗೆ ಇಷ್ಟ ಆಗಲ್ಲ. ಹಾಗೆ ನಿವೃತ್ತಿ ಜೀವನನೂ ಅಷ್ಟೆ. ನಾನು 3 ಥರ ನಿವೃತ್ತರನ್ನ ನೋಡಿದ್ದೀನಿ. ಒಂದು, ನಿವೃತ್ತಿಯ ನಂತರ ತಮ್ಮ ಜೀವನದ ಅತ್ಯುತ್ತಮ ವರ್ಷಗಳನ್ನ ಜೀವಿಸಿದವರು ಇದ್ದಾರೆ. ಅಂದ್ರೆ ಬರಹಗಾರರು, ನಟರು, ಪ್ರವಾಸ ಹೋಗೋರು ಕಾಯ್ತಾ ಇರ್ತಾರೆ, ಯಾವಾಗಪ್ಪ ನಿವೃತ್ತಿ ಆಗ್ತೀನಿ ನಾನು ಅಂತ. ನನ್ನ ಒಬ್ರು ಸಹೋದ್ಯೋಗಿ, ಅವ್ರ ಹೆಸರು ಜ್ಯೋತಿ ಅಂತ ಹೇಳಿ, ಜ್ಯೋತಿ ಪಟ್ಟಾಭಿರಾಮ್ ಅಂತ. ಅವರು ಇಂಗ್ಲಿಷ್ ಅಧ್ಯಾಪಕಿಯಾಗಿದ್ರು ನಮ್ಮ ಕಾಲೇಜಲ್ಲಿ. ಅವರು HS ಶಿವಪ್ರಕಾಶ್ ಅಂತ, ಅವರೆಲ್ಲ ಇಂಗ್ಲಿಷ್ ಅಧ್ಯಾಪಕರು. ಹಾಗೆ OL ನಾಗಭೂಷಣ್ ಸ್ವಾಮಿ ಅಂತ, ಅವರಂತೂ ಸ್ವಯಂ ನಿವೃತ್ತಿ ಪಡ್ಕೊಂಡ್ಬಿಟ್ರು. ಯಾಕಪ್ಪ ಅಂದ್ರೆ, ಇಲ್ಲ ನಮ್ಗೆ ಬರೀಲಿಕ್ಕೆ ಪುರ್ಸೊತ್ ಬೇಕು, ನಾಟ್ಯ ಮಾಡ್ಲಿಕ್ಕೆ ಪುರ್ಸೊತ್ ಬೇಕು, ನಟನೆ ಮಾಡ್ಲಿಕ್ಕೆ ಪುರ್ಸೊತ್ ಬೇಕು ಅಂತ. ಅಂದ್ರೆ ತಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳುವ ಕಾಲ ನಿವೃತ್ತಿಯ ಕಾಲ ಅಂತ ಕೆಲವರು ಭಾವಿಸ್ತಾರೆ. ಅಂದ್ರೆ ಇವರ ಪ್ರಕಾರ ನಿವೃತ್ತಿ ಜೀವನ ಅವರ ಅತ್ಯಂತ ಸಂತೋಷಮಯ ಜೀವನ. ಇದು ಒಂದ್ ರೀತಿ ನಿವೃತ್ತಿ ಜೀವನ. ಇನ್ ಕೆಲವರನ್ನ ನಾನು ನೋಡಿದ್ದೀನಿ, ನಮ್ಮ ಕಾಲೇಜಿಗೆ ಕೂಡ ಬರ್ತಿರ್ತಾರೆ ನಿವೃತ್ತರು. ಅವ್ರು ಹೇಗಪ್ಪ ಅಂದ್ರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ. ಅವರು ತಮಗೆ ಗೊತ್ತಿರುವ ಜ್ಞಾನ, ಅದು ಈಗ ನಮ್ಮ ಶಂಕರ್ ಸರ್ ತರ ಈ ಯಂತ್ರಜ್ಞಾನ ಇಂಜಿನಿಯರಿಂಗಿಗೆ ಕನ್ನಡ ಪದ, ಒಂದು ವಾಸ್ತುಶಿಲ್ಪ, ಯಂತ್ರಜ್ಞಾನ, ಇಂಜಿನಿಯರಿಂಗ್, ಇಂತಹ ವಿಚಾರಗಳಲ್ಲಿ ತಮಗಿರುವ ಅನುಭವವನ್ನ ಅವರು ಲೋಕದ ಜೊತೆ ಹಂಚ್ಕೊಳ್ತಾರೆ. ನನ್ನ ಮನೆಯವರ ಅಣ್ಣ ಒಬ್ರು ರಾಧಾಕೃಷ್ಣ ಅಂತ ಇದ್ದಾರೆ. ಅವರು ಈ ಜಲವಿದ್ಯುತ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂತೆ, ಹೈಡ್ರೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್, ಅವ್ರು ನಿವೃತ್ತರಾಗಿ 8-10 ವರ್ಷ ಆಗಿರ್ಬೇಕು ಅನ್ಸುತ್ತೆ. ಒಂದು ದಿನನೂ ಬಿಡುವಾಗಿರಲ್ಲ. ಇಡೀ ಭಾರತದಲ್ಲಿ ಅವ್ರನ್ನ ಎಲ್ಲೆಲ್ಲೋ ಅದೇನೋ ಯಾವ ರೀತಿ ಆ ಜಲವಿದ್ಯುತ್ ಯಂತ್ರಗಳನ್ನ ಹಾಕ್ಬೇಕು, ಜಲಪಾತಗಳ ಕೆಳಗಡೆ ಎಂಥ ಯಂತ್ರಗಳನ್ನ ಇಡಬೇಕು, ಇಂಥದಕ್ಕೆಲ್ಲ ಅವ್ರನ್ನ ಕರಿತಿರ್ತಾರೆ. ವಿಶ್ವೇಶ್ವರಯ್ಯನವ್ರು ಹೇಳಿದ್ ತಮ್ಗೆಲ್ಲ ಗೊತ್ತೇ ಇರುತ್ತೆ, ವಾಟ್ ಎ ವೇಸ್ಟ್. ಅವರು ಜೋಗ ಜಲಪಾತ ಹೇಳಿದ ಮಾತದು, ಎಷ್ಟೊಂದು ವಿದ್ಯುತ್ ಉತ್ಪಾದಿಸ್ಬೋದಿತ್ತಲ್ವಾ ಅಂತ ಹೇಳಿದ್ರಲ್ಲ, ಹಂಗೆ ಆ ಥರದವರು. ಅಂದ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವವರು, ತಮ್ಮ ಅನುಭವವನ್ನ ಇನ್ನೊಬ್ಬರಿಗೆ, ಇಡೀ ಸಮಾಜಕ್ಕೆ ಧಾರೆ ಎರೆಯುವವರು. ನನ್ನ ಸಹೋದ್ಯೋಗಿಯೊಬ್ರು ಡಾಕ್ಟರ್ CK ಜಗದೀಶ್ ಅಂತ, ಕನ್ನಡ ಅಧ್ಯಾಪಕರು, ಇತ್ತೀಚೆಗೆ ನಿವೃತ್ತರಾದ್ರು. ಅವ್ರು ಇವಾಗ ಏನ್ ಮಾಡ್ತಿದ್ದಾರೆ ಗೊತ್ತಾ ಬಂಧುಗಳೇ, ಈ IAS KS ತಗೊಳ್ತಾರಲ್ಲ, ಕನ್ನಡ ವಿಷಯವನ್ನ ಆರಿಸ್ಕೊಂಡವ್ರಿಗೆ ಕನ್ನಡದಲ್ಲಿ ಶಾಸನಗಳು, ಚಂಪು ಕಾವ್ಯ, ವಚನ, ರಗಳೆ, ತ್ರಿಪದಿ, ಷಟ್ಪದಿ, ಇದೆಲ್ಲದ್ರ ಬಗ್ಗೆ ದೃಶ್ಯ ಚಿತ್ರಗಳನ್ನ ಮಾಡಿ ಮಾಡಿ ಹಾಕ್ತಾ ಇರ್ತಾರೆ. ಇದು ಅವರು ಸಲ್ಲಿಸುತ್ತಿರುವ ಸೇವೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಇನ್ ಕೆಲವರು ನಿವೃತ್ತರು ಇರ್ತಾರೆ, ಅವರು ಈ ಎರಡೂ ಗುಂಪಿಗೂ ಸೇರೋದಿಲ್ಲ, ಅವ್ರದ್ದೇ ಬೇರೆ ತರ. ಅವ್ರು ಹೇಗೆ ಅಂದ್ರೆ, ನಗೆಕೂಟ, ಭಜನಾ ಮಂಡಳಿ, ಬಂಧು ಬಳಗದ ಜೊತೆಗೆ ಒಡನಾಟ, ಕೌಟುಂಬಿಕ ಕಾರ್ಯಕ್ರಮ, ಇಂಥ ಸಮಾರಂಭಗಳಲ್ಲಿ ಹಿರಿತನದ ಜವಾಬ್ದಾರಿಯನ್ನು ನಿರ್ವಹಿಸಿಕೊಂಡು ಖುಷಿಯಾಗಿ ಕಾಲ ಕಳ್ಕೊಂಡು ಆರಾಮಾಗಿರ್ತಾರೆ. ನಾನು ಅದನ್ನು ಕೂಡ ನೋಡಿದ್ದೀನಿ. ಒಬ್ರು ನಿವೃತ್ತರನ್ನ ನಾನು ಕೇಳಿದೆ, ಹೇಗಿದೆ ನಿಮ್ಮ ನಿವೃತ್ತಿ ಜೀವನ? ಅವರಂದ್ರು, ಅಯ್ಯೋ ನನ್ಗೆಲ್ ಸಮಯ ಇದೆ ಅಂದ್ರು. ಯಾಕೆ ಅಂದೆ,
ನೋಡಿ, ಇವತ್ತು ನಮ್ಮ ಚಿಕ್ಕಪ್ಪನ ಮಗಳ ಮದ್ವೆ, ನಾಳೆ ನಮ್ಮ ಷಡ್ಕನ್ ಅಣ್ಣನ ಮಗಳ ಇದು ಏನೋ ನಿಶ್ಚಿತಾರ್ಥ, ನಾಡಿದ್ದು ನಮ್ಮ ಸ್ನೇಹಿತರ ಮೊಮ್ಮಗು ನಾಮಕರಣ, ಅದ್ರ ನಾಡಿದ್ದು ನಮ್ಮ ಪಕ್ಕದ ಮನೆಯವರ ಹುಟ್ಟಿದ ಹಬ್ಬ. ಅಂದ್ರೆ ಅವರ ಇಡೀ ವೇಳಾಪಟ್ಟಿ ಏನೇ ತುಂಬ ಹೋಗ್ಬಿಟ್ಟಿದೆ ಬೇರೆ ಬೇರೆ ಸಮಾರಂಭಗಳಿಂದ. ಅದನ್ನ ಖುಷಿಯಾಗಿ ನಿರ್ವಹಿಸ್ತಾರೆ. ಇದು ಒಂದ್ ರೀತಿ ನಿವೃತ್ತಿ ಜೀವನ, ಅವರಿಗೆ ಬೇಕಾದಂತಹ ನಿವೃತ್ತಿ ಜೀವನ. ಮೊನ್ನೆ ನಮ್ಮ ನಾಟ್ಯ ಕಾರ್ಯಕ್ರಮದ ರಂಗಪ್ರವೇಶಕ್ಕೆ ಮತ್ತೂರು ಸುಬ್ಬಣ್ಣ ಅಂತ ಒಬ್ರು ಕನ್ನಡ ಲೇಖಕರನ್ನ ನಾವು ಮುಖ್ಯ ಅತಿಥಿಯಾಗಿ ಕರೆದಿದ್ವಿ. ಅವ್ರ ಮನೆಗೆ ಆಹ್ವಾನ ಪತ್ರಿಕೆ ಕೊಡಕ್ಕೆ ಹೋಗಿದ್ವಿ. ಅವರ ಪತ್ನಿ BSNL ಅಲ್ಲಿ ಕೆಲಸ ಮಾಡ್ತಿದ್ದು ನಿವೃತ್ತರಾದವರು. ಇವ್ರು ನಿವೃತ್ತರಾದ್ಮೇಲೂ ಮತ್ತೂರು ಸುಬ್ಬಣ್ಣ ಅವರು ಒಂದು ಶಾಲೆಯ ನಿರ್ದೇಶಕರಾಗಿ ಕೆಲಸ ಮಾಡ್ತಾರೆ. ಆಗ ಮೇಡಮ್ ನನ್ಗೆ ಹೇಳಿದ್ರು, ನೋಡಿ, ನಿವೃತ್ತರಾದ್ಮೇಲಾದ್ರೂ ನಮಗ್ ಬೇಕಾದಂಗ ನಾವು ಬದುಕಬೇಕಲ್ವಾ, ನೋಡಿ ಇವ್ರನ್ನ 3 ಹೊತ್ತು ಶಾಲೆಗೆ ಹೋಗ್ತಾರೆ, ಬರೀತಾ ಇರ್ತಾರೆ, ಸ್ವಲ್ಪನೂ ವಿಶ್ರಾಂತಿ ತಗೊಳ್ಳಲ್ಲ ಅಂತ ತಮ್ಮ ಗಂಡನ ಮೇಲೆ ಪ್ರೀತಿಯ ದೂರನ್ನ ಹೇಳಿದ್ರು. ನನಗೆ ಒಂದೇ ಮನೆಯಲ್ಲಿ 2 ನಿವೃತ್ತ ಜೀವನಗಳು ಕಾಣಿಸಿದ್ವು. ಒಂದು, ತಮ್ಮ ಆರೋಗ್ಯ, ತಮ್ಮ ಸಮಾರಂಭಗಳು, ನೆಂಟರು ಇಷ್ಟರು ಇವ್ರ ಮಧ್ಯೆ ಖುಷಿಯಾಗಿರುವ ಒಂದು ನಿವೃತ್ತ ಜೀವನ. ಇನ್ನೊಂದು, ತಾವು ಒಂದ್ ಕಡೆ ಕೆಲಸ ಮಾಡ್ಬೇಕು, ಯಾವಾಗ್ಲೂ ಕೆಲಸದಲ್ಲಿ ತೊಡಗಿರ್ಬೇಕು ಅಂತ ಹೇಳುವ ಇನ್ನೊಂದು ರೀತಿಯ ನಿವೃತ್ತ ಜೀವನ. ಅದೇ ನಾನು ಹೇಳಿದ್ನಲ್ಲ, ಕಾಫಿ ತರ, ಕೆಲವರಿಗೆ ಕೆಲವು ರೀತಿಯ ಕಾಫಿ ಇಷ್ಟ. ಹಾಗೆ ನಮ್ಮ ಶಂಕರ್ ಸರ್ಗೆ ಅವ್ರಿಗೆ ಏನ್ ಇಷ್ಟವೋ ಅದನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಆಗ್ಲಿ, ಮತ್ತು ಅವರ ಪ್ರೀತಿಯ ಪತ್ನಿ ಲತಾ ಅವರು, ಅವರ ಮುದ್ದು ಮಗಳು ಶರ್ಮಿಳಾ ಅವರಿಗೆ ಸದಾ ಕಾಲ ಪ್ರೋತ್ಸಾಹ ಕೊಡ್ತಾರೆ, ಅವರಿಗೆ ಬೆಂಬಲ ಕೊಡ್ತಾರೆ. ಒಂದು ಸುಂದರವಾದ ಕುಟುಂಬವನ್ನ ಭಗವಂತ ಕರುಣಿಸಿದ್ದಾನೆ ಅವರಿಗೆ. ಅವರ ಅಣ್ಣ ಮತ್ತೆ ಅವರ ಅಕ್ಕ, ಹೀಗೆ ಒಂದು ತುಂಬು ಕುಟುಂಬದ ಬೆಂಬಲ ಅವರಿಗಿದೆ. ಹಾಗಾಗಿ ನನಗನ್ಸುತ್ತೆ ಈ 3-4 ರೀತಿಯ ನಿವೃತ್ತ ಜೀವನಗಳಲ್ಲಿ ಶಂಕರ್ ಸರ್ ತಮಗೆ ಯಾವುದು ಬೇಕೋ ಅದನ್ನ ಆಯ್ದುಕೊಳ್ಳುವ ಒಂದು ಲಭ್ಯತೆ ಅವರಿಗಿದೆ. ಅದನ್ನ ಅವರು ಆಯ್ದುಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ನಾನೊಬ್ಬ ನಿವೃತ್ತರನ್ನ ನೋಡಿದ್ದೆ. ನನ್ನ ಮಗಳು ಸಣ್ಣವಳಿದ್ದಾಗ, ಚಿಕ್ಕ ಹುಡುಗಿಯಾಗಿದ್ದಾಗ, ನಮ್ಮಲ್ಲೊಂದು ರೆಮ್ಕೋ ಪಾರ್ಕ್ ಅಂತಿದೆ ಹಂಪಿನಗರ ಹತ್ರ, ವಿಜಯನಗರ ನಾವಿರೋದು. ಅಲ್ಲಿ ಒಬ್ರು ತಾತ ಬರ್ತಿದ್ರು, ತುಂಬಾ ವಯಸ್ಸಾಗಿತ್ತು ಅವ್ರಿಗೆ, ಏನು 75-80 ವಯಸ್ಸಾಗಿರ್ಬೋದು. ಒಂದು ದೊಡ್ಡ ಚೀಲದಲ್ಲಿ ತುಂಬಾ ಗೊಂಬೆಗಳು ತರೋರು, ರಿಂಗು, ಟೆನಿಕಾಯ್ಟ್ ರಿಂಗ್ ಅಂತಾರಲ್ಲ ಅದು, ಚೆಂಡು ಬಾಲು, ಈ ತರ ಅದೇನೇನೋ ಗೊಂಬೆ, ಅದೆಲ್ಲ ತಂದ್ಬಿಟ್ಟು ಸ್ವಲ್ಪ ಹೊತ್ತು ಉದ್ಯಾನವನದಲ್ಲಿ ಕೂತಿರೋರು. ಅವ್ರು ಯಾರು ದೊಡ್ಡವ್ರ ಹತ್ರನೂ ಮಾತಾಡ್ತಿರ್ಲಿಲ್ಲ. ಆ ಪುಟಾಣಿ ಮಕ್ಳು ಬರ್ತಿದ್ರಲ್ಲ, ಆ ಪುಟ್ಟ ಮಕ್ಕಳಿಗೆ ಗೊಂಬೆ ಕೊಡೋದು, ಅವ್ರನ್ನ ಆಟ ಆಡ್ಸೋದು, ಈಗ ಚೆಂಡು ಕೊಡೋದು, ಹಿಡಿಯೋದು, ಈ ತರ ರಿಂಗ ಎಸೆಯೋದು, ಹಿಡಿಯೋದು, ಹಿಂಗ್ ಮಾಡ್ತಾ ಇದ್ರು. ಒಂದ್ ಅರ್ಧ ಗಂಟೆ ಅಷ್ಟೇ ಆ ಮಕ್ಕಳ ಜೊತೆ ಆಟ ಆಡಿಸ್ಬಿಟ್ಟು ಮತ್ತೆ ಗೊಂಬೆ ಎಲ್ಲ ವಾಪಸ್ ಇಸ್ಕೊಂಡು ಹೊಟ್ಟೋಗೋರು. ಅವ್ರು ಯಾರು, ಅಲ್ಲಿ ಯಾಕೆ ಬರ್ತಾರೆ, ಗೊಂಬೆ ಯಾಕೆ ತರ್ತಾರೆ, ನಮ್ಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರು ಯಾರ ಹತ್ರನೂ ಬೆರೀತಿರ್ಲಿಲ್ಲ. ಅದು ಒಂದು ರೀತಿಯ ನಿವೃತ್ತಿ ಜೀವನ. ಬಹುಶಃ ಮಕ್ಕಳ ಆಟದಲ್ಲೇ ಅವರು ತಮ್ಮ ಖುಷಿಯನ್ನ ಕಾಣ್ತಿದ್ರು ಅಂತ ನಾವು ಭಾವಿಸ್ತೀವಿ. ಇನ್ನಂತೂ ಬಂಧುಗಳೇ, ನಿವೃತ್ತರಾದ್ಮೇಲೆ ಪಿಟೀಲು ಕಲಿಯೋರ್ನ ನಾನು ನೋಡಿದ್ದೀನಿ, ಸಂಗೀತ ಕಲಿಯೋರ್ನ ನೋಡಿದ್ದೀನಿ, MA ಮಾಡ್ಕೊಂಡವ್ರನ್ನ ನೋಡಿದ್ದೀನಿ, PhD ಮಾಡಿದವ್ರನ್ನ ನೋಡಿದ್ದೀನಿ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ನನಗೆ ಬಾಲ್ಯ ಕಾಲದಿಂದ, ನನ್ನ ಹದಿಹರೆಯದ ಕಾಲದಿಂದ ನನಗೆ ಈ ಆಸೆ ಇತ್ತು, ನಾನು ಮಾಡಕ್ ಇಷ್ಟಪಟ್ಟಿದ್ದೆ, ಅದಕ್ಕೆ ನಾನು ಮಾಡಿದೆ ಅಂತ ಹೇಳಿದ್ದಾರೆ. 85 ವರ್ಷದಲ್ಲಿ PhD ಮಾಡಿದವರು ಇದ್ದಾರೆ. ಅಂದ್ರೆ ಕೆಲವರು ನಿವೃತ್ತ ಜೀವನವನ್ನ ತಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಿಕ್ಕೆ ಮತ್ತು ಇಲ್ಲಿಯವರೆಗೂ ಸುಮ್ಮನಿರಿಸಿದ್ದ ತಮ್ಮ ಬಾಲ್ಯವನ್ನ, ಹದಿಹರೆಯವನ್ನ ಮತ್ತೆ ಮಾತಾಡ್ಸಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಇದೆಲ್ಲದರಲ್ಲಿ ಶಂಕರ್ ಸರ್ ಅವರಿಗೆ ಯಾವುದು ತುಂಬಾ ಹಿತ ಕೊಡುತ್ತೋ ಅದನ್ನ ಅವರು ಮಾಡ್ತಾರೆ, ಮತ್ತು ಹಾಗೆ ಮಾಡುವ ಎಲ್ಲ ಅವಕಾಶ ಅವರಿಗೆ ಲಭ್ಯವಾಗ್ಲಿ ಅಂತ ನಾವೆಲ್ಲರೂ ಹಾರೈಸೋಣ. ಬಂಧುಗಳೇ, ಒಂದು ಪುಟ್ಟ ಕವಿತೆಯೊಂದಿಗೆ ನನ್ನ ಮಾತನ್ನ ಮುಗಿಸ್ತೇನೆ. ಅದು ನಿವೃತ್ತಿ ಬಗ್ಗೆ ನಾನು ಬರೆದಂತಹ ಒಂದು ಕವಿತೆ. ನಿವೃತ್ತಿ ಇರುವುದು ವೃತ್ತಿಗೆ ಮಾತ್ರ, ನಿವೃತ್ತಿ ಇರುವುದು ವೃತ್ತಿಗೆ ಮಾತ್ರ, ಬದುಕಿಗೆ ಅಲ್ಲ, ಪ್ರವೃತ್ತಿಗೆ ಅಲ್ಲ ನೋಡಿ. ನಿವೃತ್ತಿಯಾಗಲಿ
ಹೊಸ ಜೀವನಾವೃತ್ತಿಯ ಮುನ್ನುಡಿ. ನಿವೃತ್ತಿಯಾಗಲಿ ಹೊಸ ಜೀವನದ ಆವೃತ್ತಿಯ ಮುನ್ನುಡಿ. ಸಾವಧಾನದ ಉಡುಗೊರೆ ಕೊಟ್ಟ ಬದುಕಿನ ಶುಭ ನುಡಿ. ಸಾವಧಾನದ ಉಡುಗೊರೆ ಕೊಟ್ಟ ಬದುಕಿನ ನುಡಿ, ಶುಭ ನುಡಿ. ಈವರೆಗೆ ಸುಮ್ಮನಿರಿಸಿದ ನನ್ನ ನುಡಿ, ನಮ್ಮವರ ಮನನುಡಿ, ಕೇಳುವ ಅವಕಾಶವು ಇಡಲಿ ದಾಂಗುಡಿ. ಈವರೆಗೆ ಸುಮ್ಮನಿರಿಸಿದ ನನ್ನ ನುಡಿ, ನಮ್ಮವರ ಮನನುಡಿ, ಕೇಳುವ ಅವಕಾಶವು ಇಡಲಿ ದಾಂಗುಡಿ. ನವರಸಗಳಲ್ಲಿ ಬೇರೆಲ್ಲ ರಸಗಳ ಅಬ್ಬರ ಆರ್ಭಟ ಮುಗಿದು ಮನವಾಗಲಿ ಶಾಂತರಸದ ಕನ್ನಡಿ. ಶೃಂಗಾರ, ವೀರ, ಕಾರುಣ್ಯ, ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ ಅಂತ 8 ರಸಗಳಿರ್ತವೆ. ಅದನ್ನು ನಮ್ಮ ವೃತ್ತಿಯಲ್ಲಿ ಎಲ್ಲ ಅನುಭವಿಸ್ಬಿಟ್ಟಿರ್ತೀವಿ. ಕೊನೆಗೆ ನಿವೃತ್ತಿ ಜೀವನದಲ್ಲಿ ಶಾಂತರಸ ನಮಗೆ ಒಲಿಯಲಿ ಎನ್ನುವ ಹಾರೈಕೆ. ನವರಸಗಳಲ್ಲಿ ಬೇರೆಲ್ಲ ರಸಗಳ ಅಬ್ಬರ ಆರ್ಭಟ ಮುಗಿದು ಮನವಾಗಲಿ ಶಾಂತರಸದ ಕನ್ನಡಿ. ನಿಧಾನ ಶ್ರುತಿಯಲ್ಲಷ್ಟೇ ಬದುಕು ಹಾಡುವ ಹಾಡಿಗೆ ಕಿವಿ ನೀಡಿ. ನಿಧಾನ ಶ್ರುತಿಯಲ್ಲಷ್ಟೇ ಬದುಕು ಹಾಡುವ ಕಿವಿಗೆ ಕಿವಿ ನೀಡಿ. ಆ ರಾಗಗಳಿಗೆ ದನಿ ನೀಡಿ, ಆ ರಾಗಗಳಿಗೆ ದನಿ ನೀಡಿ. ಗಡಿಬಿಡಿ ಇಲ್ಲದ ಜೀವನದ ಕೈಪಿಡಿ. ಆಗಲಿ ನಾನು ನನ್ನದೇ ಹೊಸ ಜನ್ಮಕ್ಕೆ ಶುಭ ನುಡಿ ನಾಂದಿ ನುಡಿ. ಆಗಲಿ ನಾನು ನನ್ನದೇ ಹೊಸ ಜನ್ಮಕ್ಕೆ ಶುಭ ನುಡಿ ನಾಂದಿ ನುಡಿ. ಹೀಗೆ ನವೆಂಬರ್ 1ರಿಂದ ತಮ್ಮ ಸ್ವತಂತ್ರ ಆಕಾಶದಲ್ಲಿ, ತಮ್ಮ ಕನಸಿನ ಲೋಕದಲ್ಲಿ ಮತ್ತು ತಮ್ಮ ಸಮಯ ಶ್ರೀಮಂತ ಬದುಕಿಗೆ ಪಾದಾರ್ಪಣೆ ಮಾಡುತ್ತಿರುವ ಶಂಕರವರ ಎಲ್ಲ ಕನಸುಗಳು ನನಸಾಗಲಿ. ನಿಗರ್ವಿಯಾದ, ಸದಾ ಮುಗುಳ್ನಗುತ್ತಿರುವ, ಯಾವಾಗಲೂ ಕಾರ್ಯತತ್ಪರರಾಗಿರುವ, ಸೋಮಾರಿತನ ಸ್ವಲ್ಪವೂ ಸುಳಿಯದ ಒಬ್ಬ ವ್ಯಕ್ತಿಯವರು. ಅವರಿಗೆ ಭಗವಂತ ಎಲ್ಲ ರೀತಿಯ ಶುಭ ಮತ್ತು ಸಮೃದ್ಧಿಯನ್ನ ಉಂಟು ಮಾಡಲಿ. ಅವರಿಗೆ ಎಲ್ಲ ರೀತಿಯಿಂದನೂ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳು ನೀವು ಬಂದಿರುವ ರೀತಿಯಿಂದಲೇ ಗೊತ್ತಾಗ್ತಿದೆ. ನಿಮ್ಮೆಲ್ಲರ ಪರವಾಗಿ ಇನ್ನೊಮ್ಮೆ ಅವರಿಗೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನನ್ನ ಎಲ್ಲ ಅಧಿಕಾರಿ ಮಿತ್ರರಿಗೆ ಹಾಗೂ ಮುಂದೆ ಶೋಭಾಯಮಾನವಾಗಿ ಕೂತಿರುವಂಥ ನನ್ನ ಎಲ್ಲ ಮುಖ್ಯ ಇಂಜಿನಿಯರು, ನಿವೃತ್ತಿ ಹೊಂದಿರೋ ಅಧಿಕಾರಿಗಳು ಎಲ್ರಿಗೂ ಒಂದು ಸ್ವಾಗತನೂ ಕೋರ್ತಾ ಇದ್ದೀನಿ. ಯಾಕೆಂದ್ರೆ ನಾನು ಸ್ವಾಗತ ಕೋರೋ ತಡ ಆಯಿತು. ಎಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ಪ್ರಥಮವಾಗಿ ಒಂದೇ ಒಂದು ಮರೆತುಬಿಟ್ಟೆ, ಮೇಡಮ್ಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳಬೇಕಾಗಿತ್ತು. ಮೇಡಮ್ ಅವರು ನಮಗೆ ಭಾರಿ ಆತ್ಮೀಯರು. ಅವರು ಮಹಾರಾಣೀಸ್ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ದಾರೆ. ಡಾಕ್ಟರ್ ಮೀರಾ ಅಂತ. ಅವರು ಅತ್ಯುತ್ತಮವಾಗಿ ಒಂದು ನಿರ್ಘಳವಾಗಿ ಕನ್ನಡದಲ್ಲಿ ಅವರು ಒಂದು 15 ನಿಮಿಷ ನಿವೃತ್ತಿ ಬಗ್ಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಎಲ್ರಿಗೂ. ಕಾರ್ಯಕ್ರಮ ಇನ್ನು ಮುಂದೆ ಇದೆ. ಎಂಬ ಹಾಡಲು ನಮ್ಮ ಮುಂದೆ ಬರ್ತಾ ಇದ್ದಾರೆ ಸಹಾಯಕ ಇಂಜಿನಿಯರ್ ವಿಶ್ವನಾಥ್ ಅವರು. ಹೇಳಲಿಕ್ಕೆ ಬಯಸ್ತೀರಿ. ಯಾಕಂದ್ರೆ ಈ ತರ ಒಂದು ವಿಭಿನ್ನವಾಗಿ ಸರ್ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬಾ ಖುಷಿ ಸಂಗತಿ. ಮತ್ತೆ ಶಂಕರ್ ಸರ್ ಹೆಸರಲ್ಲೇ ಶಂಕರ ಅಂತ ಇದೆ. ಸೊ ಶಂಕರ್ ಸರ್ಗೆ ಈ ಹಾಡನ್ನ ಡೆಡಿಕೇಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ರಚನೆ ಪುರಂದರದಾಸರದು. ಹಾಡಿರೋರು ತುಂಬಾ ಜನ ಇದ್ದಾರೆ, ಬಟ್ ರಚನೆ ಪುರಂದರದಾಸರವ್ರದ್ದು. ಧರೆಗೆ ದಕ್ಷಿಣ ಕಾವೇರಿ ಕುಂಭಪುರ ವಾಸನು ನೀನೇ. ಧರೆಗೆ ದಕ್ಷಿಣ ಕಾವೇರಿ ಉರುಗಭೂಷಣನು ನೀನೇ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೇ. ಗರುಡ ಗಮನ ರಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೇ. ಚಂದ್ರಚೂಡ
ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ಪಿನಾಕಧರ ಹರ ಸುಂದರತರ ಪಿನಾಕಧರ ಹರ ಗಂಗಾಧರ ಗಜಾಕ್ಷರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮ ಪದನಂ ಗಂಗಾ ಚಂದ್ರ ಸಮಾಗಮ ತೀರ್ಥಂ ಪ್ರಣವಂ ನಾದವರುಣರುಂ ತೊಡಿಯೋ ವೇದ ಕಲಾಕೃತ ಪುಣ್ಯಂ ಪ್ರಕೃತಿಯು ನೀನೆ ವಿಕೃತಿಯು ನೀನೆ ಸ್ವರಗಳಿಲ್ಲ ಯಂಗಳಿಲ್ಲ ಶಕ್ತಿ ಸ್ವರೂಪಂ ಓಂ ಶಿವೋಹಂ ಶ್ರೀ ಶಿವೋಹಂ ಓಂ ಶಿವೋಹಂ ರುದ್ರಂ ಶಿಖರಂ. ಕೊರಳಲಿ ಭಸ್ಮ ರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ರಮ್ಮ ಪುರಂದರ ವಿಠಲನ ಗರುಡ ಗಮನ ರಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧನ್ಯವಾದ. ಉತ್ತಮವಾಗಿ ಹಾಡಿದ ಸಹಾಯಕ ಇಂಜಿನಿಯರ್ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ವೀರಕೇಸರಿ ಚಿತ್ರದ ಮೆಲ್ಲುಸಿರೆ ಸವಿಗಾನ ಹಾಡಿಯನ್ನು ಹಾಡಲು ಬರುತ್ತಿದ್ದಾರೆ ನಿವೃತ್ತ ಮುಖ್ಯ ಇಂಜಿನಿಯರ್ ಶ್ರೀ ಮೋಹನ್ ಅವರು ಮತ್ತು ಶ್ರೀಮತಿ ಶ್ರೀ ಲಕ್ಷ್ಮಿ. ಸವಿಗಾನ ಎದೆ ಝಂಜನ ಹೂವಿನ ಬಾಣ. ಪ್ರಿಯೆ ಮೆಲ್ಲುಸಿರೆ ಸವಿಗಾನ ಎದೆ ಝಂಜನ ಹೂವಿನ ಬಾಣ. ವಿಧಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಶಂಕೆ. ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ. ವಿರಹಾಗ್ನಿ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು. ವಿರಹಾಗ್ನಿ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು. ಹೋರಾಡಿದೆ ಹಾರಾಡಿದೆ ಹಾರೈ
ಮಧು ಸಂಗ್ರಹಣ ನೀನೇ ಹರಸ ಬಯಸದನ ಈ ನೇಹ ಮಧು ಸಂಗ್ರಹಣ ಚಿರನೂತನ ರೋಮಾಂಚನ ದಾಂಪತ್ಯದನುಸಂಧಾನ ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ ಥ್ಯಾಂಕ್ ಯು. ಗೀತೆಯನ್ನ ಹಾಡಕ್ ಬರ್ತಾ ಇದ್ದಾರೆ ನಮ್ಮ ನೆಚ್ಚಿನ ಅಧೀಕ್ಷಕ ಇಂಜಿನಿಯರ್ ಆದಂತ ಶ್ರೀ ಪ್ರಕಾಶ್ ಅವರು ಪರಿಚಯ ಚಿತ್ರದ ಒಂದು ಕಿಶೋರ್ ಕುಮಾರ್ ಹಾಡಿದಂತ ಆರ್ ಡಿ ಬರ್ಮನ್ ಸಂಗೀತ ನಿರ್ದೇಶಕದ ಹಾಡು ಮುಸಾಫಿರ್ ಹೂ ಯಾರೋ ಅನ್ನೋ ಹಾಡನ್ನ ಹಾಡ್ತಾರೆ. मुसाफिर हो यारो ना घर है ना ठिकाना है मुसाफिर हो यारो ना घर है ना ठिकाना मुझे चलते जाना है बस चलते जाना मुसाफिर हूँ यारो ना घर है ना ठिकाना मुझे चलते जाना है बस चलते जाना एक रहार गई तो चढ़ गई मैंने मुड़ा तो साथ साथ रहा मुड़ गई हवा के पैर पार से मेरा आशियाना मुसाफिर हूँ यारो ना घर है ना ठिकाना मुझे चलते जाना है बस चलते जाना हाथ काम कर इधर दिखा दिया रात ने इशारे से उधर बुला लिया सुबह से शाम से मेरा दोस्ताना मुसाफिर हूँ यारो ना घर है ना ठिकाना मुझे चलते जाना है बस चलते जाना मुसाफिर हूँ यारो ना घर है ना ठिकाना मुझे चलते जाना है बस चलते जाना थैंक यू.
ಅತ್ಯುತ್ತಮವಾಗಿ ಹಾಡಿದಂಥ ಅಧೀಕ್ಷಕ ಇಂಜಿನಿಯರ್ ಶ್ರೀ ಪ್ರಕಾಶ್ ಅವ್ರಿಗೆ ಧನ್ಯವಾದಗಳು. ಹಾಗೆ ಮುಂದಿನ ಗೀತೆಯನ್ನ ಹಾಡಕ್ ಬರ್ತಾ ಇದ್ದಾರೆ. ಯಾರು ಅಂತ ನೀವು ಗೆಸ್ ಮಾಡಕ್ಕೆ ಆಗಲ್ಲ. ಶಂಕರ್ ಅವರು ಹಾಡುವ ಪ್ರಯತ್ನ ಮಾಡಿದ್ದಾರೆ. ಸುಮಾರು ಒಂದು 10-15 ಸಲ ರಿಹರ್ಸಲ್ ಮಾಡಿದ್ದಾರೆ. ಆದ್ರೆ ತುಂಬಾ ಚೆನ್ನಾಗಿ ಹಾಡ್ತಾರೆ. ನಾನು ನೋಡಿದ್ದೀನಿ. ಚಿತ್ರ ಇವರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಚಿತ್ರ ಚಿನ್ನದ ಗೊಂಬೆ. ಚಿನ್ನದ ಗೊಂಬೆ ಅಂತಂದ್ರೆ ಇವರು ಹುಟ್ಟಿದ ವರ್ಷದಲ್ಲೇ ರಿಲೀಸ್ ಆಗಿದ್ದದು. ಅದಕ್ಕೆ ಆ ಹಾಡನ್ನ ಚೂಸ್ ಮಾಡ್ಕೊಂಡಿದ್ದಾರೆ. BR ಪಂತ್ಲು ಅವರು ನಿರ್ದೇಶನ ಮಾಡಿದಂಥ ಹಾಗೂ ಕಲ್ಯಾಣ್ ಕುಮಾರ್, ಜಯಲಲಿತಾ ಅವರು ನಡೆಸಿದಂಥ ಚಿನ್ನದ ಗೊಂಬೆ. ಈ ಮುದ್ದು ಕೋಳಿನ ನೆನೆಸ್ಕೊಳ್ಳಕ್ಕೆ ಶಂಕರ್ ಬರ್ತಾ ಇದ್ದಾರೆ. ನನಗೆ ಮುದ್ದು ಕೋಳಿ ನಮ್ಮ PS ರವಿ ಅವರು, ಅವ್ರು ಹಾಡಿದ್ದು. ಸರ್ ನಿಮ್ಗೆ ಇದು ಡೆಡಿಕೇಟ್ ಮಾಡ್ತೀನಿ ಹಾಡದ ಮೇಲೆ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿತ್ತರಿ ಅಮೃತ ಎನ್ನುವ ಕೋಳಿ, ಅಮ್ಮನಿತ್ತರಿ ಅಮೃತ ಎನ್ನುವ ಕೋಳಿ, ಒಳ್ಳೆ ನಲ್ಮೆಯಿಂದ ಬೆಳೆದು ಬಂದ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ತಾಯಿ ತೊರೆದುಗಳಿಗೆ ಕೂಡ ಅಗಲಲಾರದು, ನನ್ನ ಸೋದರನ ಮರೆತು ಬಿಟ್ಟು ಮೆರೆಯಲಾರದು. ತಾಯಿ ತೊರೆದುಗಳಿಗೆ ಕೂಡ ಅಗಲಲಾರದು, ನನ್ನ ಸೋದರನ ಮರೆತು ಬಿಟ್ಟು ಮೆರೆಯಲಾರದು. ಜಾಣಮರಿ ಮುದ್ದು ಕೋಳಿ ಮಾತನಾಡದು, ಜಾಣಮರಿ ಮುದ್ದು ಕೋಳಿ ಮಾತನಾಡದು. ತನ್ನ ಸಾಕಿದವರ ಬಿಟ್ಟು ದೂರ ಓಡಿ ಹೋಗದು. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಪ್ರೇಮವಿರುವ ಮನೆಯದುವೆ ನಿತ್ಯ ಸುಂದರ, ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ಪ್ರೇಮವಿರುವ ಮನೆಯದುವೆ ನಿತ್ಯ ಸುಂದರ, ಆ ಪ್ರೇಮ ಭರಿತ ಹೃದಯವದು ದೇವ ಮಂದಿರ. ದೇವನವನೆ ಪ್ರೇಮ ರೂಪ ದಯಾಸಾಗರ, ದೇವನವನೆ ಪ್ರೇಮ ರೂಪ ದಯಾಸಾಗರ. ಆ ದೈವರಕ್ಕೆ ಕಾವುದೆಲ್ಲ ಪ್ರೇಮ ಜೀವರ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡೆಡಿಕೇಟೆಡ್ ಟು PS ರವಿ. ಈಗ ಪಾರ್ಕ್ ಫಿಲ್ಮ್ಸ್ ವತಿಯಿಂದ ಹಾಗೂ ಬಾಬು ಸರ್ ಅವರಿಂದ ಒಂದು ಕಿರು ಕಾರ್ಯಕ್ರಮ. ಇಲ್ಲಿ ಎಲ್ಲರೂ ಅಭಿಯಂತರಗಳು ಯಾರಾದರೂ ರಿಟೈರ್ ಆಗಿದ್ದಾರೆ ಅಥವಾ ಆಗ್ತಾರೆ ಅಂತ ಹೇಳಕ್ ಬರುತ್ತಾ? ಎಲ್ಲರೂ ಎಷ್ಟು ಆಕ್ಟಿವ್ ಆಗಿ, ಎಷ್ಟು ಅಜೈಲ್ ಆಗಿ ಇದಾಗಿದೆ. ಅದನ್ನ ನಾನು ಯಾರನ್ನೂ ರಿಟೈರ್ ಆಗ್ತಾರೆ ಅಂತಾನೆ ಹೇಳಲ್ಲ. ಇವಾಗ ಓಲೇಕರ್ ಸಾಹೇಬ್ರು ಅಂತಾನೆ ಯಾರೋ ಹೇಳೋದು, ಅವ್ರನ್ನ ಯಾರು ರಿಟೈರ್ ಆಗ್ತಾರೆ ಅಂತ ಹೇಳ್ತಾರ? ಅಲ್ಲ, ಅದಕ್ಕೇನೆ ಅಲ್ಲ ಅಲ್ಲಲ್ಲ ಅದರಿಂದ ಪರ್ಟಿಕ್ಯುಲರ್ಲಿ ಶಂಕರ್, ನಾನು ಬಂದ ತಕ್ಷಣ ತಮಾಷೆ ಮಾಡಿದೆ ಅವ್ರಿಗೆ. ಶಂಕರ್ ನಿಮ್ಮ ಮದುವೆನಾ ಅಂತ ಕೇಳಿದೆ. ಹೌದು ನೋಡಿ, he looks like a very extremely good ready-made ಅಲ್ಲಲ್ಲ ಅದಲ್ಲ, ನೀವು ತಪ್ಪು ಹೇಳ್ತಿದ್ದೀರಾ. ಅವ್ರಿಗೆ ನಿಮ್ಮನ್ನು ಬಿಡಕ್ಕಾಗಲ್ಲ.
ಅದು ಇಂಪಾರ್ಟೆಂಟು. ಇರೇ ತುಂಬ ಸಂತೋಷ. ನಾವು ವಿನಾಯಕ ಪಾರ್ಕ್ ತುಂಬ ಕ್ಲೋಸ್ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಫ್ರೆಂಡ್ಸು. ಈಗ ಅವ್ರ ಹೆಸರು ಶಂಕರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಶಂ ಕರೋತಿ ಶಂಕರ ಅಂತ ಹೇಳ್ತಾರೆ. ಶಂ ಅಂದರೆ ಒಳ್ಳೇದು ಮಾಡೋದು, ಕರೋತಿ ಅಂದರೆ ಮಾಡೋದು. ಸೊ ಅದರಿಂದ ನಾ ತಿಳಿದ ಮಟ್ಟಿಗೆ ಯಾವತ್ತೂ ಶಂಕರ್ ಮುಖ ಗಂಟಿಕ್ಕೊಂಡೇ ಇಲ್ಲ. ಸೊ ಅದರಿಂದ ಬೆಳಗ್ಗೆ ಹೊತ್ತು ವಾಕಿಂಗ್ ಬರುವಾಗಲೂ ಅವ್ರ ಹೆಸರು ತುಂಬ ಪ್ರೂವ್ ಮಾಡ್ತಾರೆ. ಆ್ಯಂಡ್ ವಾಕಿಂಗಲ್ಲಿ ಅವ್ರು ಬಂದಿರೋದು ನಮ್ಗೆ ಗೊತ್ತಾಗೋದು ಅಂದರೆ ವಿಷ್ಣು ಸಹಸ್ರನಾಮ ಜೋರಾಗಿ ಹಾಕಿರ್ತಾರೆ. ಸೊ ಅದರಿಂದ ನಾವು ಅವ್ರಿಗೆ ಹೇಳೋದೆ ವಿಷ್ಣು ಸಹಸ್ರನಾಮ ಬಂದಿಲ್ವಾ ಅಂತ ಹೇಳ್ಬಿಟ್ಟು. ಸೊ ದೇವರು ಅವ್ರಿಗೆ ನಿವೃತ್ತಿ ಅಂತ ನಾನು ಹೇಳಕ್ಕೆ ಇಷ್ಟ ಇಲ್ಲ. ಅವರು ಆವೃತ್ತಿ ಜಾಸ್ತಿ ಆಗುತ್ತೆ ಇವಾಗ. ರಿಟೈರ್ ಅಂತ ತಿರ್ಗಾ ಯೂಸ್ ಮಾಡಿಬಿಟ್ಟೆ. ಎಕ್ಸ್ಟ್ರೀಮ್ಲಿ ಸಾರಿ. ತುಂಬ ಸಂತೋಷ ಸರ್. ಯಾವಾಗಲೂ ಹೀಗೆ ಇರಿ, ನಗ್ನಗ್ತಾ ಇರಿ. ದೇವರು ನಿಮಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲೂ ಕೊಟ್ಟು, ಶ್ರೀಮತಿಯವರು, ತಾವು, ಮಗಳು ಎಲ್ಲ ತುಂಬ ಚೆನ್ನಾಗಿರಿ. ಆಮೇಲೆ ಬಾ. ಸೊ ಹಾಗಾಗಿ ಆಮೇಲೆ ನಮ್ಗೆ ಹೆಬ್ಬೂರು ಗುರುಗಳು ಒಬ್ಬರಿದ್ರು. ಅವ್ರು ಯಾವಾಗಲೂ ಹೇಳೋರು, ಎಲ್ಲರಿಗೂ ಏನು ಆಶೀರ್ವಾದ ಮಾಡ್ತೀರಾ ಅಂತ ಕೇಳಿದ್ರೆ, ನಾ ಎಲ್ಲರಿಗೂ ಒಂದು ಆನೆ ಕೊಡ್ಲಿ ಕಣಪ್ಪ ಅಂತ ಹೇಳೋರು. ನಮಗೆಲ್ಲ ಭಯ ಆಯಿತು, ಇದೇನಿದು ನಮ್ಮಲ್ಲಿ ನನಗೆ ಮಲ್ಕೊಳ್ಳೋಕೆ ಜಾಗ ಇಲ್ಲ, ಇದು ಆನೆ ಕೊಟ್ಟಿದ್ರೆ ಎಲ್ಲೋಗ್ಬೇಕು, ಆನೆ ಎಲ್ಲಿಟ್ಕೊಳ್ಳಿ ಅಂತ. ಆಮೇಲೆ ಕೇಳಿದವರು ಏನು ಆ ಅಂದರೆ ಆರೋಗ್ಯ, ನೀ ಅಂದರೆ ನೆಮ್ಮದಿ. ಸೊ ದೇವರು ಅವ್ರಿಗೆ ಇದಾದ್ಮೇಲೆ ಕೂಡ ಆರೋಗ್ಯ, ಆನೆ ಕೊಟ್ಟು ಎಲ್ಲ ಚೆನ್ನಾಗಿ ಕಾಪಾಡಲಿ. ಇವರೇ ನಮ್ಮ ಪರವಾಗಿ ಮತ್ತು ನಮ್ಮ ಪಾರ್ಕ್ ಫ್ರೆಂಡ್ಗಳ ಪರ, ನಮ್ಮ ಪಾರ್ಕ್ ಸ್ನೇಹಿತರೆಲ್ಲ ಒಂಚೂರು ದಯವಿಟ್ಟು ಮಾಡಿ ಮೇಲ್ಗಡೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಪಾರ್ಕ್ ಸ್ನೇಹಿತರೆಲ್ಲ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳಿ. ಶಂಕರ್ ಅವರ ಮುದ್ದಿನ ಮಗಳು, ಅವಳು ಅವ್ರ ತಂದೆಗೆ ಡೆಡಿಕೇಟ್ ಮಾಡಕ್ಕೆ ಹಾಡನ್ನು ಹಾಡಕ್ಕೆ ಬರ್ತಾ ಇದ್ದಾಳೆ. ಸ್ಟೇಜ್ ಮೇಲೆ ಕರಿಬೋದಾ? ನೀನೇ ನನ್ನ ಪರಪಂಚ, ನೀನೇ ಎಲ್ಲ, ಬೇರೇನಿಲ್ಲ, ಪರಪಂಚ ನೀನೇ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಗಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ರೆಕ್ಕೆಯ ಕುದುರೆ ಏರಿ, ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆ ಏರಿ, ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಲವ್ ಯು ಡಾಳ. ಥ್ಯಾಂಕ್ ಯು ಪುಟ. ಐ ಲವ್ ಯು ಪುಟ. ಮುಂದಿನ ಗೀತೆ ಗಂಗಾ ಯಮುನಾ ಚಿತ್ರದ ಒಲವೇ ಮೌನವೇ ಅನ್ನೋ ಒಂದು ಅದ್ಭುತವಾದ ಗೀತೆ. ಇದನ್ನು ಹಾಡಿದಂಥವರು SP ಬಾಲಸುಬ್ರಹ್ಮಣ್ಯ ಮತ್ತು S ಜಾನಕಿ, ಸಂಗೀತ ವಿದ್ಯಾಸಾಗರ್. ಮೌನವೇ ಮೌನವೇ ಗಾನವೇ ಮನಸ್ಸು ಮೌನವೇ
ಪ್ರಣಯರಾಗದಲ್ಲಿ ಹೃದಯವೇ ಮಿಡಿದೆ ನನ್ನ ದೇಹದಲ್ಲಿ ಪ್ರಾಣವಾಗಿ ಕಳೆದೆ ಏನು ಸುಖ ಹೋರಾಡಿದೆ ತಿರುಗಾಡಿದೆ ಏನು ಸುಖ ಹೋರಾಡಿದೆ ತೇಲಾಡಿದೆ ಜಗವಾಮನತೆ ಹೊಸದೊಂದು ಲೋಕ ನೋಡಿದೆ ಒಳಗೆ ಮೌನವೇ ಮೌನವೇ ಪುಸ್ತಕದಿ ಪ್ರೇಮ ಪದ್ಯ ಬರದೆ ತಂದೆ ಹೊಸ ರೋಮಾಂಚನ ಜೇನ ಸವಿ ಸುಂದರ ತಂದೆ ಹೊಸ ರೋಮಾಂಚನ ಜೇನ ಸವಿ ಸುಂದರ ಉಸಿರೇ ಉಸಿರೇ ಬಾಳ ಹಸಿರೆ ಒಲವೇ ಮೌನವೇ ಮೌನವೇ ಗಾನವೇ ಮನಸ್ಸು ನಾಚಿದೆ ಮಾತು ಬಾರದೆ ಒಲವೇ ಮೌನವೇ ಮೌನವೇ ಗಾನವೇ ನಿಕಟವರ್ತಿಗಳು ಅವರೆಲ್ಲ ಶಂಕರ್ ಅವ್ರಿಗೆ ಸನ್ಮಾನ ಮಾಡ್ತಾರೆ. Everyone free in this uncertain affection. Naveen. ಸನ್ಮಾನ
ಆವರಿಸೋಣ. ಕೋಟಿಗೊಬ್ಬ ಎರಡರ ಅತಿ ಮಧುರವಾದ ಹಾಡು ಸಾಲುತ್ತಿಲ್ಲವೇ? ಮೂಲ ಗಾಯಕರಾದ ವಿಜಯ್ ಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್. ಇದನ್ನು ನಿಮ್ಮ ಮುಂದೆ ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಶ್ರೀಲಕ್ಷ್ಮಿ ಹಾಗೂ ಶ್ರೀ ವಿಶ್ವನಾಥ್. ಏನಕರತಿ ನಿನ್ನ ಸವತಿ ಬಂದರಿಗ ಹಾಸಿ ಎತ್ತಿ ತಲೆಂಗಿ ಚಂದಾನ ಚಂದ್ರ ಭೂಮಿ ಗಲಾಂದ್ರ ಆಗಾನ ನೋಡಲ್ಲಿ ಹಾಗೂ ನನ್ನ ಸ್ನೇಹಿತರೆ, ಬಂಧು ವರ್ಗದವರೇ, ಈ ಒಂದು ಕಾರ್ಯಕ್ರಮನ ಈ ರೀತಿ ಅದ್ಭುತವಾಗಿ ನಡೆಸ್ಕೊಟ್ಟಂತ ನಮ್ಮ ವಿಶ್ವನಾಥ್ ಅವರು ಶ್ರಮ ವಿಪರೀತ. ಅವರಿಗೆ ನನ್ನ ವೈಯಕ್ತಿಕವಾದ ಒಂದು ಅಭಿನಂದನೆ. ಆಮೇಲೂ ಅಭಿನಂದನೆ ಮಾಡ್ತೀನಿ. ಮರೆಯಕ್ ಮುಂಚೆ ಹೇಳ್ಬಿಟ್ಟೆ, ಅದ್ಭುತವಾಗಿ ಹಾಡು ಹೇಳಿದ್ರು. ಈಗ ಇನ್ನ ಮುಂದುವರಿಸ್ತಾರ ಹಾಗೆ. ಮನಸ್ಸು ಸೋತಿದೆ ಕೈಯಲ್ಲಿ ಕುಣಿದ ಇಂದನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯೀನೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ ತನ್ನಂ ತನ್ನಂ ನನ್ನೇ ಮನಸ್ಸು ಹಿಡಿಯುತ್ತಿದೆ ಸೋತಿದೆ ಕೈಯಲ್ಲಿ ಕುಣಿದ ಇಂದನ್ನ ಬಳೆಯ ಘಲ್ 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 ತಾಳಕ್ಕೆ ನನ್ನೆದೆಯೀನೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ ಘಲ್ 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 ತಾಳಕ್ಕೆ ತನ್ನಂ ತನ್ನಂ ಎಂದಿದೆ.
ಹುಟ್ಟಿಹ ಜೀವವು ಬೆರೆಯಲು ಮನಹೂವಾಗಿ ತನು ಕೆಂಪಾಗಿ ನಿನ್ನ ಕಾದಿದೆ. ಮನಸ್ಸು ಮಿಡಿಯುತ್ತಿದೆ. ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸಿಗೆ ಕೈಹಿಡಿದು ನಡೆಸುವೆ. ನಾನು ನಡೆಯುವ ಹಾದಿಗೆ ಹೂವಿನ ಹಾಸಿಗೆಯ ಹಾಸಿಗೆ ಕೈಹಿಡಿದು ನಡೆಸುವೆ. ನನ್ನ ಮನಸ್ಸು ಹಿಡಿಯುತ್ತಿದೆ. ಕೈಯಲ್ಲಿ ಕುಣಿದ ಕಣ್ಣ ಬಳೆಯ ಘಲ್ 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 ತಾಳತೆ. ನನ್ನೆದೆಯ ವೀಣೆ ತನ್ನಂತೆ ತಾನೆ ತನ್ನಂ ತನ್ನಂ ಎಂದಿದೆ. ಘಲ್ 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 ತಾಳತೆ ನಂ ತಂ ಎಂದಿದೆ. ಘಲ್ 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 ತಾಳತೆ ತನ್ನಂ ತನ್ನಂ ಎಂದಿದೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರುಗಿ ನಾ ತಾಳಲಾರೆ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕಂದು ಹಸಿಲಿಗೆ ತಂದು ಬೆಳಗಿರೆ ಮನೆಯ ಮನಗಳೆಂದು ರಾರಾಧಿಸರಾಜರತ್ನನು ನಡೆಸಿಯೇ ನೋಡು ಬೀಳಿಸಿಯೇ ನೋಡು ಉರುಳಿಸೋದು ಎಂದು ತಲೆಯ ವಾದವು. ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ. ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರಗಿರಲು ಕಿರಿಯರ ಬರಲು ಬೇಡ ತೋರದು ಎಂದು ಬೇಡ ತೋರದು. ನಗಿದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ನಿನದು ಪ್ರೀತಿ ಹಂಚಿರುವ ಮಾಡುವುದೇನು ಅಪ್ಪನ ಹಾಗೆ ಹಣ್ಣಲ್ಲಿ ತಾಯೋ
ಜಗತಿ ಹೀಗೆ ಅಂಗನು ಪಡೆದ ನಾವು ಕಿಂತ ಬಾಳು ನಗು ನಗುತ್ತಾ ಒಂದು ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇ ಇದು ಆಡಿಸುವ ತನ್ನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರ ಅವರದು ಮುತ್ತಿನ ಕಥೆಯ ಹೇಳಿತು ನೀವೊಂದು ಕಥೆಯಲ್ಲಿದ್ದ ರಾಜನ ಹಂಗೆ ನೀನು ಬಂದೆ ಮುಂದೊಮ್ಮೆ ಬರುವುದು ಹೀಗೆ ಯೋಗತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡಿ ಬೀಳಿಸಿಯೇ ನೋಡಿ ಎಂದು ಸೋಲದು ಸೋತು ತಲೆಯ ಬಾಗದು ಒಂದೇ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀವೇ ರಾಜಕುಮಾರ ಕಟ್ಟ ಕಡೆ ಗೀತೆ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ಬಿಸರಿ ಪದ ಸರಿದ ಸವಿ ನುಡಿ ಕನ್ನನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತನ್ನನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ನೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುರಿಯೋ ಕನ್ನಡ ಸವಿ ನುಡಿಯೋ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ
ಭಕ್ತಿಯ ಗೀತೆಗಳ ಪರಮಾನಂದ ರಂಗು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದಿಯೋ ಕನ್ನಡ ಸವಿ ನುಡಿಯೋ ಸುದಿಯೋ ಕನ್ನಡ ಸವಿ ನುಡಿಯೋ